My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we are going to meditate a beautiful verse from the Bible. ನಾವು ಇಂದು ಸತ್ಯವೇದದಿಂದ ಒಂದು ಸುಂದರವಾದ ವಚನವನ್ನು ಧ್ಯಾನಿಸಲಿದ್ದೇವೆ. Job chapter 5 verse 9 says, He performs wonders that cannot be fathomed, miracles that cannot be counted. ಯೋಬ 5:9 ವಚನವು ಹೀಗೆ ಹೇಳುತ್ತದೆ, ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. I'll read it again from my English Bible. Who does great things and unsearchable, marvelous things without number. ನಾನು ಇದನ್ನೇ ಪುನಃ ಓದುತ್ತೇನೆ. ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. We have a great God, my precious children of God. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ಎಂಥ ದೊಡ್ಡ ದೇವರು ನಮಗಿದ್ದಾನೆ. Job 42:2 says, ಯೋಬ 42:2 ವಚನ ಹೇಳುತ್ತದೆ, I know that you can do everything and that no purpose of yours can be withheld from you. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. Yes, our God is a wonderful God. ಹೌದು, ನಮ್ಮ ದೇವರು ಅತ್ಯದ್ಭುತನಾದ ದೇವರು. We read about it in Isaiah chapter 9 verse 6. ಇದನ್ನು ನಾವು ಯೆಶಾಯ 9:6 ಓದುತ್ತೇವೆ. And Psalm 136 verse 4 says, He alone does great wonders. ಕೀರ್ತನೆಗಳು 136 ವಚನವು ಹೀಗೆ ಹೇಳುತ್ತದೆ, ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. And Jeremiah 32:17 and 27, almost the same thing we read over there. ಯೆರೆಮೀಯ 32:17 ಮತ್ತು 27 ವಚನದಲ್ಲಿಯೂ ಇದನ್ನೇ ಓದುತ್ತೇವೆ. The Lord says, Behold, I am the Lord, the God of all flesh. Is there anything too hard for me? ಈಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲಾ ದೇವರು, ನನಗೆ ಅಸಾಧ್ಯವಾದದುಂಟೋ? Hallelujah. ಹಾಲೆಲೂಯಾ. We have a great God, my children of God. ದೇವರ ಮಕ್ಕಳೇ, ಮಹಾದೇವರು ನಮ್ಮೊಂದಿಗಿದ್ದಾನೆ. These days, children are writing their exams. ಈ ಸಮಯಗಳಲ್ಲಿ ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದಾರೆ. So many children say, Oh, I study so much, I remember everything, but I forget everything in the same time. They are crying like that. ಇಂದು ಅನೇಕ ಮಕ್ಕಳು ಹೀಗೆ ಹೇಳುತ್ತಾರೆ, ನಾನು ಎಲ್ಲವನ್ನೂ ಓದಿದ್ದೇನೆ, ಆದರೆ ಪರೀಕ್ಷೆ ಬರೆಯುವಾಗ ಎಲ್ಲವನ್ನೂ ಮರೆತು ಬಿಡುತ್ತೇನೆ. Many children, they are unable to mug up everything, keep everything in their mind. ಇನ್ನು ಕೆಲವರಿಗೆ ಎಲ್ಲಾ ವಿಷಯಗಳನ್ನು ನೆನಪಿನಲ್ಲಿಡಲು ಆಗುವುದಿಲ್ಲ. All of you can see this wonderful God. ನಿಮ್ಮೆಲ್ಲರಲ್ಲಿ ಹೇಳುತ್ತಿದ್ದೇನೆ, ಅತ್ಯದ್ಭುತನಾದ ದೇವರನ್ನು ನೋಡಿರಿ. Just stay in His presence. ಆತನ ಪ್ರಸನ್ನತೆಯಲ್ಲಿ ನೀವಿರಬೇಕು. Look unto Him. ಆತನನ್ನು ನೋಡಬೇಕು. Oh God, you are my help. ಓ ದೇವರೇ, ನೀನೇ ನನ್ನ ಸಹಾಯ. David said, The Lord is my shepherd, I shall not want. ದಾವೀದನು ಹೇಳಿದನು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. You also cling on to this God. ಈ ದೇವರನ್ನು ನೀವು ಆತುಕೊಳ್ಳಿರಿ. The Lord will give you memory power. ದೇವರು ನೆನಪು ಶಕ್ತಿಯನ್ನು ಕೊಡುವನು. Whatever you have to write, He will teach you. ನೀವು ಬರೆಯಬೇಕಾದದನ್ನು ಆತನೇ ಬೋಧಿಸುವನು. You can get lot of marks. ಹೆಚ್ಚು ಅಂಕಗಳನ್ನು ನೀವು ಗಳಿಸಬಹುದು. Oh, you may not remember everything, but the Lord will teach you correct word when you write the exam. ನೀವು ಮರೆತು ಬಿಡಬಹುದು, ಆದರೆ ಸರಿಯಾದ ಸಮಯದಲ್ಲಿ ದೇವರು ನಿಮಗೆ ಸರಿಯಾದದನ್ನು ಬೋಧಿಸುವನು. Our God is a wonderful God. ನಮ್ಮ ದೇವರು ಅತ್ಯದ್ಭುತನು. Cling on to Him tightly. ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. Lead a pleasing life before Him. ಆತನಿಗೆ ಮೆಚ್ಚುಗೆಯಾಗುವ ಜೀವಿತವನ್ನು ನಡೆಸಿರಿ. Whatever you need in your life, everything will be granted in a beautiful way. ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಎಲ್ಲ ಅಗತ್ಯಗಳು ಪೂರೈಕೆಯಾಗುವುದು. Let us all humble ourselves and look unto the Lord. ನಮ್ಮನ್ನು ತಗ್ಗಿಸಿಕೊಂಡವರಾಗಿ ದೇವರ ಕಡೆಗೆ ದೃಷ್ಟಿಸುವ. Cry unto Him. ಆತನಿಗೆ ಮೊರೆಯಿಡುವ. Lord, you are my only help. ದೇವರೇ, ನೀನೇ ನನ್ನ ಸಹಾಯ. Surely help will come from heaven. ಖಂಡಿತವಾಗಿಯೂ ಪರಲೋಕದಿಂದ ಸಹಾಯ ಬರುವುದು. Shall we pray? ನಾವು ಪ್ರಾರ್ಥಿಸುವ. Our precious Heavenly Father, we remember your love and affection and Lord, the way in which you lead your own people. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಪ್ರೀತಿಯನ್ನು, ಮಮತೆಯನ್ನು ನಡೆಸುವ ರೀತಿಯನ್ನು ನೆನಪಿಸಿಕೊಳ್ಳುತ್ತೇವೆ. See all the children who are writing their exams. ಪರೀಕ್ಷೆಯನ್ನು ಬರೆಯುವ ಮಕ್ಕಳನ್ನು ನೀನು ನೋಡು. Give them memory power, Father. ಬೇಕಾದ ನೆನಪು ಶಕ್ತಿಯನ್ನು ದಯಪಾಲಿಸು. Let them keep everything, whatever they study,
in their minds. ಅಧ್ಯಯನ ಮಾಡಿದ ಎಲ್ಲಾ ವಿಚಾರಗಳು ನೆನಪಿನಲ್ಲಿರಲಿ. Let them not forget everything. ಅವರು ಅದನ್ನು ಮರೆತು ಬಿಡದಿರಲಿ. Give them special grace even now. ವಿಶೇಷವಾದ ಕೃಪೆಯನ್ನು ದಯಪಾಲಿಸು. Touch their minds. ಅವರ ಮನಸ್ಸನ್ನು ಆಶೀರ್ವದಿಸು. Whatever efforts they are putting, Father, let them be blessed, Father. ಅವರು ಮಾಡುವ ಪ್ರಯತ್ನಗಳೆಲ್ಲವೂ ಆಶೀರ್ವದಿಸಲ್ಪಡಲಿ. Those who are looking unto ಯಾರು you ನಿನ್ನ ಕಡೆಗೆ ದೃಷ್ಟಿಸುತ್ತಾರೋ, and crying unto you, ಮೊರೆ ಇಡುತ್ತಾರೋ, help them, Lord. ಅವರಿಗೆ ಸಹಾಯ ಮಾಡು. Let them come out of all their problems. ಎಲ್ಲಾ ತೊಂದರೆಗಳಿಂದ ಅವರು ಹೊರಗೆ ಬರಲಿ. Give them all your blessings. ನಿನ್ನೆಲ್ಲ ಆಶೀರ್ವಾದಗಳನ್ನು ದಯಪಾಲಿಸು. In Jesus' mighty name we pray. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Precious Yemen Vikas, thank you so much for your thank offering, which is a blessing to millions of people. ಅಮೂಲ್ಯ ಯಮೆನ್ ವಿಕಾಸ್, ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ. According to Psalm 138 and verse 8, the Lord will perfect everything that concerns me. ಕೀರ್ತನೆ 138:8 ಪ್ರಕಾರವಾಗಿ ನನ್ನ ಕುರಿತಾಗಿ ದೇವರು ಎಲ್ಲವನ್ನು ಪರಿಪೂರ್ಣ ಮಾಡುವನು. Father, bless Vikas with great success in the B and give him a good job and financially establish him, and let thy will be done. ತಂದೆಯೇ, ವಿಕಾಸ್ ಅವರನ್ನು ಕರ್ತನೆ ಬಿಯಲ್ಲಿ ನೀನು ಯಶಸ್ವಿ ಅನುಗ್ರಹ ಮಾಡು ಮತ್ತು ಆರ್ಥಿಕ ಆಶೀರ್ವಾದ ಕೊಡು ಮತ್ತು ನಿನ್ನ ಒಂದು ಚಿತ್ತ ನೆರವೇರಲಿ ಸ್ವಾಮಿ. Manasvi have great success in the 12th standard exam. Let it top the whole state and have a free seat in college. ಮನಸ್ವಿ 12ನೇ ತರಗತಿಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಬರಲಿ ಮತ್ತು ಕಾಲೇಜಲ್ಲಿ ಆಕೆಗೆ ಉಚಿತವಾದಂಥ ಪ್ರವೇಶ ಹೊಂದುವಂತೆ ನೀನು ಸಹಾಯ ಮಾಡು. And dear brother Nandish, have prosperity in the business. ಮತ್ತು ಪ್ರಿಯ ಸಹೋದರ ನಂದೀಶ್ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ. Sister Nanda, peace at home, have good health. ಸಹೋದರಿ ನಂದ ಅವರ ಮನೆಯಲ್ಲಿ ಸಮಾಧಾನ, ಒಳ್ಳೆಯ ಆರೋಗ್ಯ ಅನುಗ್ರಹ ಮಾಡು. And dear brother Srikanta, have good health. ಮತ್ತು ಸಹೋದರ ಶ್ರೀಕಾಂತ ಅವರಿಗೆ ಒಳ್ಳೆಯ ಆರೋಗ್ಯ ಅನುಗ್ರಹ ಮಾಡು. And let him be a believer in Jesus' name. Amen. God bless you. ಮತ್ತು ಅವರು ದೇವರಲ್ಲಿ ನಂಬಿಕೆ ಇಡಲಿ, ಯೇಸುವಿನ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.